ಹೀರೋ ಅವರು ಬಂದಾಗ ಕರ್ಸ್ಕೊಳ್ತೀರಾ, ಅವ್ರು ಬರ್ದೇ ಇದ್ದಾಗ ಹಿಂಗ್ ಬಿಟ್ಬಿಡ್ತೀರಾ, ನಾಳೆ ನಾನು ಬರಲ್ಲ ಅಂತ ಹೇಳಿದ್ದೀನಿ. ಹಲೋ, ಎಲ್ಲಿದ್ರಿ? ನಾನು ಇವಾಗ ಐಕೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಇಂಟರ್ವ್ಯೂ ಇದೆ, ಬರಬೇಕು ಅಂತ ಹೇಳಿರಲ್ವಾ ಸರ್ ನಿಮಗೆ? ಯಾರು? ನಾನು ಯಾವಾಗ? ಇವತ್ತು ಇಂಟರ್ವ್ಯೂ ಇದೆ ಅಂತ ಹೇಳಿದ್ರಲ್ವ ನಿಮಗೆ, PRO ರಮಿತ್. ಇವತ್ತಾ? ಹೇಳಿದ್ರು. ಎಲ್ಲಿದ್ದೀರಿ ಮತ್ತೆ ನೀವು? ಬರ್ತೀನಿ. ಹಿಂಗೆ ಹೋಗಿ. ಅಲ್ಲ ಸರ್, ನೀವಲ್ಲ ಸರ್ ಇಂಪಾರ್ಟೆಂಟ್ ಹೀರೋ ಆಗಿ. ಹೀರೋ ಆಗಿ ಡೈರೆಕ್ಟ್ ಆಗಿ 2 ಕೆಲಸನ ಮಾಡ್ತಾ ಇದ್ದೀನಿ ನಾನು. ಈಗ ನನಗೆ ಈಗ ಇಂಟರ್ವ್ಯೂ ಏನು ಗೊತ್ತಾ, ನನ್ಗೆ ಸಿನಿಮಾ ನೋಡಿ ಜನ ಬಂದ್ಬಿಟ್ಟು ಚೆನ್ನಾಗಿದೆ, ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಅದು ನಂಗೆ ದೊಡ್ಡ ಇಂಟರ್ವ್ಯೂ. ನನಗ್ ಬೇಕಾಗಿರೋದು ಅದು. ಈಗ ಸಿನಿಮಾ ಇರೋದು ಏಪ್ರಿಲ್ 3ನೇ ತಾರೀಕು. ಅದು ಗೊತ್ತಾಗಕ್ಕಾದ್ರೂ ನೀವು ಬರ್ಬೇಕಲ್ಲ ಯಾರು ಏನು ಅಂತ. ಹೀರೋಯಿನ್ ಇದಾರಲ್ಲ, ಹೀರೋಯಿನ್ ಹೇಳಿದ್ರಲ್ಲ. ಅಲ್ಲ, ಹೀರೋಯಿನ್ ಹಾಕೊಂಡೆ ಸಿನಿಮಾ ಮಾಡ್ತಿದ್ದೆ, ನಿಮ್ಮನ್ನೇ ಹಾಕಬೇಕಿತ್ತು ಮತ್ತೆ ನಾನು. ಈಗ ಅದೇ ಡೈರೆಕ್ಟರ್ ಇದೀನಲ್ಲ. ಎಲ್ಲಿದ್ದೀರಿ ನೀವು? ಇಲ್ಲಿ ಬರ್ಬೇಕಲ್ವ ಸರ್ ಕ್ಯಾಮ್ರಾ ಮುಂದೆ? ಇಲ್ಲಿ ಕೇಳ್ತಾವ್ರೆ ಈಗ ಅವರು ಇಂಟರ್ವ್ಯೂ. ಇವಾಗ ಇಂಟರ್ವ್ಯೂ ಆಂಕರ್ ಕೇಳೋ ಪ್ರಶ್ನೆಗೆ ಉತ್ತರ ಏನು ಕೊಡೋದು? ಸರಿ ಆಯ್ತು, ನಾನು ಬಂದು ನೈಟ್ ಎಷ್ಟೊತ್ತಾದ್ರೂ ಹಾಕಿ ನಾನು ಮುಗಿಸ್ತೀನಿ. ಏನು ಮುಗಿಸ್ತೀರಾ? ಇಂಟರ್ವ್ಯೂ ಮುಗಿಸ್ತೀನಿ. ಅವ್ರ ಹಂಗಾರೆ ಖಾಲಿ ಕೂತಿದಾರ ಅಂತ ಕೇಳ್ತಾ ಇದಾರೆ. ಯಾರು? ಅವ್ರ ಆಂಕರ್. ನಾವು ಖಾಲಿ ಕೂತಿರ್ತೀವ ಸರ್, ಅವ್ರು ಬರೋ ತನಕ ಇಲ್ಲಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಹೀರೋಯಿನ್ ಮಾಡೋದಾದ್ರೆ ಮಾಡ್ತೀವಿ. ನಿಮ್ ಮನೆಲ್ಲ ಕೊಟ್ಟಿದ್ದನಲ್ಲ ಇಂಟರ್ವ್ಯೂಗಳನ್ನೆಲ್ಲ. ಇವ್ರಿಗೆ ಕೊಡ್ಬೇಕಲ್ವ ಸರ್? ಅವ್ರು ಬೇರೆಯವ್ರು ಕೊಟ್ಟಿದ್ದು ಬೇರೆಯವ್ರಿಗೆ ಅಂತಾರೆ. ಈಗ ನಾವು ಮಧ್ಯದಲ್ಲಿ ಸಿಗಾಕೊಂಡು ಏನ್ ಮಾಡೋಣ? ಈಗ PRO ಸಡನ್ ನನಗೆ ಬೆಳಗ್ಗೆ ಅಪ್ಡೇಟ್ ಮಾಡಿರೋದು. ನನಗೆ ಇದು ನಿನ್ನೆ ಪ್ಲಾನ್ ಇಟ್ಕೊಂಡಿರೋದು. ಸೊ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಅಲ್ಲಿ ಅಗ್ರಿಮೆಂಟ್ ಮಾಡ್ಬೇಕು ಸರ್, ಮತ್ತೆ ಲೇಟ್ ಆಗ್ಬಿಡುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಔಟ್ಪುಟ್ ಇರ್ಬೇಕು, ಕ್ಯೂಬ್ಗೆ ಹೋಗ್ಬೇಕು, UFA ಹೋಗ್ಬೇಕು. ಈಗ ಅವರಲ್ಲಿ ಆಂಕರ್ ನೆಗೆಟಿವ್ ಮಾಡ್ಲಾ ಅಂತ ಕೇಳ್ತಾ ಇದಾರೆ. ಯಾರ ಮೇಲೆ? ಇನ್ನು ಸಿನಿಮಾದು ಒಂದು ಕಂಟೆಂಟ್ ಸಿಕ್ತು ನಮ್ಗೆ, ಪ್ರಚಾರಕ್ಕೆ ಬಾರದ ಕರ್ನಾಕರ ಅಂತ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನಾನು ಬರಕ್ ಹೇಳಿ ಹಂಗಾದ್ರೆ ಅದನ್ನ ಉಲ್ಟಾ ಹೋಗ್ಬಿಟ್ಟು ಕರ್ನಾಕರನ ಹುಡಿಕೊಂಡು ಹೋದ ಜಾಗ ಅಂತ ಮಾಡ್ತೀನಿ. ಹಂಗಾರೆ ಯಾಕಾಗಲ್ವಾ? ಯಾರು ಮಾಡಕ್ಕಾಗಲ್ವಾ ಅವ್ರಿಗೆ? ಅಲ್ಲ ಸರ್, ಕರ್ನಾಕರನ ಹುಡಿಕೊಂಡು ಹೋಗಿ ಇಂಟರ್ವ್ಯೂ ಮಾಡಿ ಅಂತ ಕೊಡ್ಲಿ, ಪಾಸಿಟಿವ್ ಕೊಡ್ಲಿ, ಯಾಕೆ ನೆಗೆಟಿವ್ ಕೊಡ್ಬೇಕು? BP ರೇಸ್ ಐತೈತೆ. ಸುಮ್ನಿರ್ರಿ, ಇನ್ನೂ ಐತೆ, ಇನ್ನೊಂದ್ 3 ದಿನ ಬೇಕು ರಿಲೀಸ್ ಆಗಕ್ಕೆ. BP ಜಾಸ್ತಿ ಮಾಡ್ಕೊಂಡ ಮೇಲೆ BP ಎಲ್ಲ ಇರೋದ್ ಕೆಲ್ಸ ಅಷ್ಟಿದೆ ನನಗೆ. ಈಗ ಇಂಟರ್ವ್ಯೂ ಮಾಡ್ತಾ ಕೂತ್ಕೊಂಡ್ರೆ ಬೇಡ. ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೇ ಥಿಯೇಟರ್ ಮುಂದೆ ಕೂತಿರ್ತೀನಿ, ಅಲ್ಲೇ ಮಾಡ್ಕೊಳ್ಳೋದಕ್ಕೆ ಹೇಳಿ. ಅವಾಗ ಅವ್ರಿಗೆಲ್ಲ ಟೈಮ್ ಇರಲ್ಲ. ಹಾಗೆ ಆಡಿಯನ್ಸ್ ಕೇಳ್ಬೇಕು, ನಿಮ್ಮನ್ನ ಕೇಳಕ್ಕಾಗಲ್ಲ. ಆಗ ಯಾರು ಆಡಿಯನ್ಸ್ ಕೇಳ್ಬೇಕು. ಮುಗಿದ್ಮೇಲೆ ಅನ್ನೇ ಕೇಳಿ ಬಿಡಿ ಕೊನೆಗೆ ಆಡಿಯನ್ಸ್ ಎಲ್ಲ ಮುಗಿಸ್ಕೊಳ್ಳಿ ಸಾಕು. ಅವ್ರು ಹೇಳ್ತಾ ಇದಾರೆ 7 ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ಮೊಬ್ಬರದ್ದು ಎಲ್ಲಿ ಕೇಳೋದ್ ನಾವು ಅಂತ ಹೇಳ್ತಿದ್ದಾರೆ. 7 ಸಿನಿಮಾಗೆ ಇವರೇ ಹೋಗ್ತಾರಂತ? ಅವರೇ ಹೋಗ್ಬೇಕಂತೆ, ಟಾರ್ಗೆಟ್ ಕೊಟ್ಟಿದಾರಂತೆ. ಅಲ್ಲ ಸರ್, ಅದು ಹೆಂಗೆ ಅದು ಲಾಜಿಕ್ ಇಲ್ವರ್ಗೆ? 7 ಸಿನಿಮಾ ಒಂದೇ ಥಿಯೇಟರ್ ಒಂದೇ ಮಾಲಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದೇ ಟೈಮಿಂಗ್ಸ್ ಅಲ್ಲಿ. ಈಗ ಎಷ್ಟು ಗಂಟೆಗೆ ಸಿಗ್ತೀರಾ ಅಂತ ಕೇಳ್ತಾ ಇದಾರೆ. ಈಗ ಇನ್ನೂ ಆಗುತ್ತೆ, ಇನ್ನೂ 1-2 ಅವರ್ ಆಗುತ್ತೆ. ನಾನು ಐಕೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಐಟಮ್ಸ್ ತಗೊಂಡು ಬನಶಂಕರಿಗೆ ಹೋಗಿ ಕೊಟ್ಟು ಅಲ್ಲಿ ಸ್ವಲ್ಪ ಕಂಟೆಂಟ್ ಎಲ್ಲ ಕೊಟ್ಟು ನಾನು ಬರೋದಿದೆ. ಸರಿ, ಈಗ ಅವ್ರು ಹೇಳ್ತಾರಂತೆ ಆ ಜಾಗಕ್ಕೆ ಹೋಗ್ತೀರಾ? ಎಷ್ಟು ಗಂಟೆ ಸರ್? 12:30 ಆಗುತ್ತಂತೆ. ನೈಟ್ 12:30 ಮಾಡ್ಬೋದು ಅಂತ ಕೇಳ್ತವ್ರೆ. ಅಯ್ಯೋ, ಬೆಳಗಿನ ಜಾವದವರೆಗೂ ಮಾಡ್ತಾರೆ ಹೇಳಿ, ನಾನು ರೆಡಿ ಇದ್ದೀನಿ. ಅವ್ರು ರೆಡಿ ಅವ್ರ ಕೇಳಿ. ಅವ್ರು ರೆಡಿ ಅಂತೆ. ಹೇಳಿದ ಲೊಕೇಶನ್ಗೆ ಬರ್ತಾರೆ ಕೇಳಿ ಸರ್. ಹೇಳಿದ ಲೊಕೇಶನ್ಗೆ ಬರ್ತೀರಾ ಅಂತ ಕೇಳ್ತವ್ರೆ. ಬರೋಣ, ಏನು ಹೆದರಿಕೆನಾ? ಸರಿ, ರಾತ್ರಿ ಹೇಳ್ತಾರಂತೆ ಬನ್ನಿ, ಅಲ್ಲಿ ಯಾವುದೋ ಒಂದು ಒಂಟಿ ಸ್ಮಶಾನದಲ್ಲಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತಾರೆ. ಅಲ್ಲೂ ಒಂದು ಮಾಡೋಣ ಬಿಡಿ ಹಂಗಾರೆ. ಆಯ್ತು, ಬೇಗ ಬನ್ನಿ ಸರ್. ಆಯ್ತು, ನೀವು ನಮ್ಗಿಲ್ಲ ಆಗಲ್ಲ, ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಯ್ತಲ್ಲ, ಬನ್ನಿ ಬೇಗ. ಅಲ್ಲಿ ಇವರು ಹೀರೋಯಿನ್ ಮಾಡ್ತಿರ್ಬೇಕಾರೆ ಅವ್ರು ಮಾತಾಡ್ತಾರೆ. ಅವ್ರು ಚೆನ್ನಾಗಿ ಸರ್, ನೀವ್ ಮಾತಾಡ್ಬೇಕಾದ್ರೆ ನನ್ನನ್ನ ಯಾಕೆ ಸರ್ ತೋರಿಸ್ತೀರಾ? ನೀವ್ ಮಾತಾಡಿ. ಇಂಟರ್ವ್ಯೂ ಎಲ್ಲ ನೋಡಿದಿನಲ್ಲ, ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ ನಿಮ್ಗೇನೆ ಬಿಟ್ಟಿದ್ದು. ಅದಕ್ಕೆ ನಿಮಗೆ ಬೆಳಗ್ಗೆ ಮೆಸೇಜ್ ಆಗ್ತದೆ, ಇನ್ ಟೈಮಿಗೆ ಬಂದ್ಬಿಡಿ, ಅವರು ಚಾನಲ್ ಸರ್ ಎಲ್ಲ ಬಂದ್ಬಿಡ್ತಾರೆ ಅಂತ ಹೇಳಿ. ನಾನು ಈ ಕಡೆ ಸ್ವಲ್ಪ ಬಿಸಿ ಆಗಿದ್ದೀನಿ. ನಾನು ಇವಾಗ ಸಂತೋಷ್ ಸರ್ ಹತ್ರ ಹೇಳಿದಿರಿ, ನೋಡಿ ಸರ್, ಹೀರೋ ಅವರು ಬಂದಾಗ ಕರ್ಸ್ಕೊಳ್ತೀರಾ, ಅವ್ರು ಬರ್ದೇ ಇದ್ದಾಗ ಹಿಂಗ್ ಬಿಟ್ಬಿಡ್ತೀರಾ, ನಾಳೆ ನಾನು ಬರಲ್ಲ ಅಂತ ಹೇಳಿದೀನಿ. ನಾಳೆ ಇಂಟರ್ವ್ಯೂ ಇಲ್ಲ, ನೆಕ್ಸ್ಟ್ ಇಂಟರ್ವ್ಯೂ ಇದ್ದಾಗ ನಾನು ಬರಲ್ಲ. ನಾನು ಇರ್ತೀನಲ್ಲ ಅವಾಗ. ಅದೇ ನೀವು ಮಾಡ್ಕೊಳ್ಳಿ, ನಾನು ಬರಲ್ಲ ಸರ್. ಅಷ್ಟೇ, ನಾನು ಬರಲ್ಲ. ಇಲ್ಲ ಸರ್, ನಾನು ಬರಲ್ಲ. ಆಯ್ತು ಸರ್, ಬನ್ನಿ. ಆಯ್ತು, ಟಾಟಾ, ಬಾಯ್. ಸರಿ, ಇಲ್ಲೇ ಹೇಳ್ಬಿಡ್ಬೇಕಂತ ಹೇಳಿ ಕಟ್ಟೆ ಮಾಡ್ತು.
ಓಡಾಡ್ತಾ ಇದ್ದಾರೆ ಸರ್ ಸಿಕ್ಕಾಪಟ್ಟೆ. ಅಂದರೆ ಏನಾಗುತ್ತೆ, ಕೆಲಸ ಹಂಚ್ಕೊಂಡು ಮಾಡಬೇಕಾಗತ್ತೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ.